ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದಾಯ್ತು, ಇಲಾಖಾವಾರುಗಳಿಗೆ ಅನುದಾನ ಮೀಸಲಿಟ್ಟಿದ್ದು ಆಯ್ತು. ಸಿಎಂ ಬಜೆಟ್ ವಿರುದ್ಧ ವಿರೋಧ ಪಕ್ಷದ ನಾಯಕರು ಚಕಾರವನ್ನ ಎತ್ತಿ ಪ್ರತಿಭಟನೆ ನಡೆಸಿದ್ದು ಆಯ್ತು. ಆದ್ರೆ ವಿಪಕ್ಷಗಳ ಪ್ರೊಟೆಸ್ಟ್ ಮಾಡಿದ್ದು ಯಾಕೆ ಗೊತ್ತಾ? ಬಜೆಟ್ನಲ್ಲಿ ಇಲಾಖಾವಾರುಗಳಿಗೆ ಮೀಸಲಿಟ್ಟ ಹಣವೆಷ್ಟು ಗೊತ್ತಾ? ಯಾರಿಗೆ ಎಷ್ಟು ನೀಡಲಾಗಿದೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. $4.48 ಲಕ್ಷ ಕೋಟಿ ಬಜೆಟ್. ಯಾವ ಇಲಾಖೆಗೆಷ್ಟು ಹಣ? ಗ್ಯಾರಂಟಿ ಯೋಜನೆಗೆ ಹೆಚ್ಚು ಹಣ ಮೀಸಲಿಟ್ಟ ಸಿಎಂ ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಈ ಹಿಂದೆ ಮಾಡಿದವರ ದಾಖಲೆಗಳನ್ನು ಮುರಿದಿದ್ದಾರೆ. ಆದರೆ ವಿಷಯ ಅದಲ್ಲ, ದಾಖಲೆ ಹೆಸರಲ್ಲಿ ಜನರ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲೂ ಸಿಎಂ ಇಲಾಖಾವಾರು ಅನುದಾನ ಮೀಸಲಿಟ್ಟಿದ್ದಾರೆ. ಯಾವ್ಯಾವ ಇಲಾಖೆಗೆ ಎಷ್ಟು ಹಣ ಮೀಸಲಿಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಯಾವ್ಯಾವ ಇಲಾಖೆಗೆ ಎಷ್ಟು ಅನುದಾನ? ಶಿಕ್ಷಣ ಇಲಾಖೆಗೆ 47,224 ಕೋಟಿ ರೂಪಾಯಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಗೆ 34,929 ಕೋಟಿ ರೂಪಾಯಿ. ಇಂಧನ ಇಲಾಖೆಗೆ 29,947 ಕೋಟಿ ರೂಪಾಯಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ 26,559 ಕೋಟಿ ರೂಪಾಯಿ. ಲೋಕೋಪಯೋಗಿ ಸಾರಿಗೆ 23,100 ಕೋಟಿ ರೂಪಾಯಿ. ನಗರಾಭಿವೃದ್ಧಿ ಮತ್ತು ವಸತಿ 22,203 ಕೋಟಿ ರೂಪಾಯಿ. ಕಂದಾಯ 19,843 ಕೋಟಿ ರೂಪಾಯಿ. ನೀರಾವರಿ ಇಲಾಖೆಗೆ 22,436 ಕೋಟಿ ರೂಪಾಯಿ. ಸಮಾಜ ಕಲ್ಯಾಣ ಇಲಾಖೆಗೆ 18,612 ಕೋಟಿ ರೂಪಾಯಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 17,817 ಕೋಟಿ ರೂಪಾಯಿ. ಒಳಾಡಳಿತ 11,424 ಕೋಟಿ ರೂಪಾಯಿ. ಕೃಷಿ ಮತ್ತು ತೋಟಗಾರಿಕೆ 8,373 ಕೋಟಿ ರೂಪಾಯಿ. ಆಹಾರ ಮತ್ತು ನಾಗರಿಕ ಸರಬರಾಜು 7,942 ಕೋಟಿ ರೂಪಾಯಿ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 4,084 ಕೋಟಿ ರೂಪಾಯಿ. ಇತರೆ ವಲಯಗಳು 1,72,757 ಕೋಟಿ ರೂಪಾಯಿ. ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್ ಸಿಕ್ಕಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡುವ ನಿಟ್ಟಿನಲ್ಲಿ ಸಿಎಂ ಬರೋಬ್ಬರಿ 7,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಬೆಂಗಳೂರಿಗೆ ಸಿಎಂ ಬಂಪರ್. ರಾಜ್ಯದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 7,000 ಕೋಟಿ, ಬೆಂಗಳೂರು ಅಭಿವೃದ್ಧಿಗೆ 8,000 ಕೋಟಿ ಅಯವ್ಯಯಕ್ಕೆ ಅನುಮೋದನೆ. 5 ನಗರ ಪಾಲಿಕೆಗಳ ರಸ್ತೆ ಮೂಲ ಸೌಕರ್ಯಕ್ಕೆ 1,255 ಕೋಟಿ ವಿತರಣೆಗೆ ಸೂಚನೆ. ನಗರದ ಮುಖ್ಯ ಮತ್ತು ಉಪಮುಖ್ಯ ರಸ್ತೆ ಅಭಿವೃದ್ಧಿಗೆ 1,936 ಕೋಟಿ. ಸಿಲ್ಕ್ ಬೋರ್ಡ್ ಕೆಆರ್ ಪುರಂ ಮೆಟ್ರೋ ವರೆಗಿನ ರಿಂಗ್ ರಸ್ತೆಗೆ 450 ಕೋಟಿ. ಬೆಂಗಳೂರು ನಗರದ ರಾಜ್ ಕಾಲುವೆ ಅಭಿವೃದ್ಧಿಗೆ 273 ಕೋಟಿ. ಬೆಂಗಳೂರಿಗೆ ಕಾವೇರಿ 6ನೇ ಹಂತದ ಕಾವೇರಿ ನೀರು ಯೋಜನೆ ಜಾರಿಗೆ 6,939 ಕೋಟಿ. ನಗರದ ಸುರಂಗ ಮಾರ್ಗಕ್ಕೆ ಮೊದಲ ಹಂತದ 17,780 ಕೋಟಿ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ವರೆಗೆ ಎಲಿವೇಟೆಡ್ ಸುರಂಗಕ್ಕೆ 2,250 ಕೋಟಿ. ಟ್ರಾಫಿಕ್ ತಗ್ಗಿಸಲು ನೆಲಮಂಗಲ ತಾವರೆಕೆರೆ ಬಿಡದಿ ಬಳಿ ಮಧ್ಯಂತರ ರಿಂಗ್ ರಸ್ತೆ ಪ್ಲಾನ್. ಇಲಾಖಾವಾರು ಬಜೆಟ್ ಮಾತ್ರವಲ್ಲದೆ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳಿಗೂ ಅನುದಾನ ಮೀಸಲಿಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಅನುದಾನ? ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ಹಣ ಮೀಸಲು. ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ಮೀಸಲು. ಗೃಹ ಜ್ಯೋತಿ ಯೋಜನೆಗೆ 10,500 ಕೋಟಿ ಮೀಸಲು. ಶಕ್ತಿ ಯೋಜನೆಗೆ ಒಟ್ಟು 5,300 ಕೋಟಿ ಹಣ ಮೀಸಲು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಟ್ಟ ಸಿಎಂ ಸಿದ್ದರಾಮಯ್ಯ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಮದ್ಯದ ಮೇಲೆ ವಿಧಿಸುವ ತೆರಿಗೆಯ ಸ್ವರೂಪವನ್ನು ಬದಲಾಯಿಸುವ ಮೂಲಕ ರಾಜ್ಯದ ರಾಜಸ್ವ ಸಂಗ್ರಹವನ್ನು ಗಣನೀಯವಾಗಿ ಏರಿಕೆ ಮಾಡಲು ನಿರ್ಧರಿಸಿದ್ದಾರೆ. ಮದ್ಯದಲ್ಲಿರುವ ಆಲ್ಕೋಹಾಲ್ ಅಂಶ ಆಧರಿಸಿ ತೆರಿಗೆ ವಿಧಿಸಲಾಗುವುದು. ಎಕ್ಸ್ ಫ್ಯಾಕ್ಟರಿ ದರ ಪಟ್ಟಿಯ ಆಧಾರದ ಮೇಲೆ ಮದ್ಯದ ಬೆಲೆಯನ್ನು ಒಂದೇ ಬಾರಿಗೆ ಏರಿಸುವ ಬದಲು ಹಂತ ಹಂತವಾಗಿ ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ.
2026-27ರ ವೇಳೆಗೆ 45,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸುವ ಗುರಿ ಸರ್ಕಾರಕ್ಕಿದೆ. ನೋಡಿದ್ರಲ್ಲ ಯಾವ್ಯಾವ ಇಲಾಖೆಗೆ ಎಷ್ಟು ಹಣವನ್ನ ಸಿಎಂ ಮೀಸಲಿಟ್ಟಿದ್ದಾರೆ ಅಂತ. ಇದಿಷ್ಟೇ ಅಲ್ಲ, ಕಾರವಾರ ಯಾದಗಿರಿಯಲ್ಲಿ ತಲಾ 100 ಕೋಟಿ ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತೆರೆಯುವ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಭಾಗ್ಯ ಕೂಡ ಕೊಟ್ಟಿದ್ದಾರೆ. ಬಾಣಂತಿಯರಿಗೆ ಬಿಸಿ ಊಟ, ಮರಣ ಪ್ರಮಾಣ ತಗ್ಗಿಸುವಂತಹ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಮಧುಮೇಹದ ಮಕ್ಕಳಿಗೆ ಉಚಿತ ಇನ್ಸುಲಿನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸಾರಿಗೆ ನೌಕರರಿಗೂ ಇದು ಸಿಎಂ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಆದ್ರೆ ಇವೆಲ್ಲದರ ನಡುವೆ ಸಾರ್ವಜನಿಕರ ಮೇಲೆ ಹೆಚ್ಚು ಹೊರೆಯನ್ನ ಹಾಕುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ.